ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಮನೆ ಒಳಗಡೆ ಫ್ಯಾಮಿಲಿ ಫೈಟು, ಮನೆ ಹೊರಗಡೆ ಬೇಸ್ಗೆ ಹೀಟು, ಈ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಟ್ರೀಟ್ಮೆಂಟ್, ಅದೇ ಗಿಚ್ಚಿ ಗಿಲಿಗಿಲಿಯ ರಿಯಲ್ ಎಂಟರ್ಟೈನ್ಮೆಂಟ್. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3, ಪವರ್ಡ್ ಬೈ ಚಾರ್ಜ್ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಮತ್ತು ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ. ಕಾರ್ಯಕ್ರಮಕ್ಕೆ ನಾವೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ, ಹಾಗೆ ಕಂಟೆಸ್ಟೆಂಟ್ಸ್ ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಇವರ ಜೊತೆಗೆ ನಮ್ಮ ಜಜಸ್ ನು ಕೂಡ ವೆಲ್ಕಮ್ ಮಾಡಬೇಡ. ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್, ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಆನ್ ಸ್ಟೇಜ್. ಏನ್ ಇಷ್ಟೊಂದು ಬ್ರೈಟ್ ಕಲರ್ಸ್, ಹೆಂಗೆ? ವೈಲೆಂಟ್ ಆಗಿದ್ರೆ ವೈಲೆಂಟ್ ಆಗ್ಬೋದು. ಶ್ರುತಿ ಮೇಡಮ್, ಫೈನಲಿ ಕಪ್ಪು ನಮ್ದಾಯ್ತು. ನಮ್ಮ ಹೆಣ್ಣು ಮಕ್ಕಳು ಸಖತ್ ಖುಷಿ ಆಯ್ತು, ಎಲ್ಲಾರ್ಗು ಖುಷಿ ಆಯ್ತು. ಇಷ್ಟು ವರ್ಷ ಮಾಡಿರುವಂತ ತಪಸ್ಸಿಗೆ ಎಲ್ಲಾರು ಹೇಳ್ತಿದಾರೆ ಒಂಥರ ಮ್ಯಾನಿಫೆಸ್ಟಿಂಗ್. ಈ ವರ್ಷ ಕಪ್ ನಮ್ದೆ ಅಂತ ಹೇಳಿದ್ದಕ್ಕೇನೆ ಈ ವರ್ಷ ನಿಜವಾಗ್ಲೂ ಕಪ್ ನಮ್ದೇ. ಇನ್ನ ಸ್ವಲ್ಪ ದಿನ ಗಂಡು ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ ಅಂತ ಬರ್ತಾ ಇದಾರೆ. ಏನಂತೀರಪ್ಪ? 100% ಆಲ್ ದ ಬೆಸ್ಟ್ ನಮ್ ಹುಡುಗರಿಗೂ ಕೂಡ. ಅಲ್ಲಿ ಒಂದು ಕಪ್ ಬಂದಾಯ್ತು, ಆದ್ರೆ ಇಲ್ಲಿ ಇನ್ನೊಂದ್ಸಲಿ ಕಪ್ ತಗೋಬೇಕು ಅಂತ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಬಂದ್ಯಾರ ಇವತ್ತು. ಅಯ್ಯಪ್ಪನ್ ನೋಡಿದ ತಕ್ಷಣ ಒಂದೇ ಒಂದು ರಿಯಾಕ್ಷನ್ ಪಾಂಡೆ, ಏನು? ಅಯ್ಯಯ್ಯಪ್ಪ. ಅಲ್ಲ, ಅದು ಅವ್ನು ನೋಡಿ, ಅವನು ಯಪ್ಪ ರಸ ಕುಟ್ಟಿ ತೆಗೆದು ಔಷಧಿ ತೆಗಿತಾರಲ್ಲ, ಆ ತರ ಕಾಣ್ತಾ ಇಲ್ಲ ಅವನು. ನಾಟಿ ವೈದ್ಯ. ನೋಡಪ್ಪ, ಎಲ್ಲ ಕಲಾವಿದರು ಇವತ್ತು ನಿಮಗೆ ಸವಾಲ್ ಒಡ್ಡಕ್ಕೆ ಬಂದಿರುವಂತ ಏಕೈಕ ಟ್ಯಾಲೆಂಟೆಡ್ ಆಕ್ಟರ್ ಒನ್ ಅಂಡ್ ಓನ್ಲಿ ಅಯ್ಯಪ್ಪ. ಇನ್ನೊಬ್ರು ಎಲ್ಲರಿಗಿಂತ ಸೀನಿಯರ್ ಮೋಸ್ಟ್ ಪ್ರಶಾಂತ್, ಟ್ಯಾಲೆಂಟೆಡ್ ಕಲಾವಿದ. ಆಕ್ಚುಲಿ ಈಚೆ ಕಡೆ ಹೇಳ್ತಾ ಇದ್ದ, ಕೋಮಲ್ ಸರ್ಗಿಂತ ನಾನೇ ಸೀನಿಯರ್ ಈ ಸ್ಟೇಜ್ಗೆ ಅಂತ ಹೇಳ್ತಾ ಇದ್ದ. ಅವ್ರ ಬಗ್ಗೆ ನನ್ನ ಜಡ್ಜ್ ಮಾಡಿ ಅಂತಿದ. ಅಪ್ಪ ನೀನ್ ಎಲ್ ಬೇಕನ್ನ ಕಣ್ಣಾಕು, ಆಂಕರಿಂಗ್ ಮಾತ್ರ ಕಣ್ಣಾಕ್ಬಿಡ. ಯಾಕೆ ಹಾಕ್ಬಾರ್ದು? ಏನು ಯಾಕೆ ಹಾಕ್ಬಾರ್ದು? ಆಂಕರಿಂಗ್ ಹಾಕೊಳ್ಳಿ ಬಿಡಿ. ಅವ್ನ ಸ್ಕಿಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಜಡ್ಜ್ಮೆಂಟ್ ಗಿಂತ ಆಂಕರಿಂಗ್ ಸ್ಕಿಲ್ ಜಾಸ್ತಿ ಇರೋದು ಅವನಿಗೆ. ಏನಪ್ಪ? ಹೌದು ಮ್ಯಾಮ್, ನಂಗೂ ಎಷ್ಟೊಂದು ಅನ್ಸಿತ್ತು ಮ್ಯಾಮ್. ನಮ್ 3 ಜನಕ್ಕೆ ಒಂದ್ ಎಂಟ್ರಿ ಕೊಡು, ಈಗ ಹೋಗಿ ಚೇರ್ ಮೇಲೆ ಕೂತ್ಕೋತಾರೆ ಅಂತ. ಈಗ ನನ್ನ ಚರ್ಮದಿಂದ ಹೊಲ್ದಿರೋ ಚೇರ್ ಅಲ್ಲಿ ಇವನ್ ಚರ್ಮನೇ ಸಾಕಾಗಿದೆ, ಅದ್ರಲ್ಲಿ ನಿನ್ ಚರ್ಮ ಬೇರೆ. ನಮ್ಗೆ ಬೇರೆ ಏನಾರು ಹೇಳು. ಒಂದು ಕೋಮಲವಾದ ಕಲೆ, ಇನ್ನೊಂದು ಶ್ರುತಿಯಾಗಿ ಹಾಡಿರುವ ಕಲೆ, ಇನ್ನೊಂದು ನಗಿಸುವ ಸಾಧು. 3 ಜನ ಬರ್ಲಿ. ಒಂದು ಈಗ ನನ್ನ ಬಾಯಲ್ಲಿ ಬೇರೆ ತರ ಮಾತು ಬಂದ. ನೀಟಾಗಿ ಕೂರ್ಸೋದಿ ಹೇಳು. ಇವತ್ತು ನಮ್ಮ ಮುಂದೆ ಇದ್ದಾರೆ 3 ಜನ ಮಹಾನ್ ನಟರು ನಟಿಯರು. ಅವ್ರನ್ನ ಬೀಳ್ಕೊಳ್ಳೋಣ. ಬೀಳೋಣ. ಅಂದ್ರೆ ಶೋ ಇಂದ ಆಚೆ ಹೋಗಿ ಅಂತ ನೋಡಿದ್ರ ನಿಮ್ನು ಕಳ್ಸಿ ನಿಂತಿರಲ್ಲ. ನೀವು ಇವ್ನ ಇಟ್ಕೊಂಡು ಆಂಕರಿಂಗ್ ಮಾಡಿಸ್ತೀರಾ? ಚಾನ್ಸ್ ಇಲ್ಲಪ್ಪ, ಅವಕಾಶ ಕೊಟ್ಟಿದ್ದೆ ಇಲ್ಲ. ನೆಕ್ಸ್ಟ್ ಅವ್ನ್ ಫಿಟ್ ಆದ್ರೆ ಬಹುಶಃ ಕಲರ್ ಚಾನಲ್ ಹೆಡ್ ಆಗ್ಬಿಡ್ಬೋದು. ಫೀಲ್ಡ್ ಅಲ್ಲಿ ಹೆಣ್ಮಕ್ಳು ಗೆದ್ದಾಯ್ತು. ಈಗ ವೀಕೆಂಡ್ ಅಲ್ಲಿ ನಿಮ್ಮ ಮನ್ಸನ್ನ ಗೆಲ್ಲೋದಕ್ಕೆ ನಮ್ಮ ತರಲೆ ನನ್ನ ಮಕ್ಕಳೆಲ್ಲ ರೆಡಿ ಇದಾರೆ. ನಾವು ಫೀಲ್ಡ್ ಇಂದ ಹೋಗೋಣ. ಎಸ್ ಸರ್, ನನ್ನ ಚರ್ಮದಲ್ಲಿ ಹೊಲ್ದಿರಂತ 3 ಸೆಟ್ಗಳು ತಗೋಬೇಕು ಅಂತ ಕೇಳ್ಕೊತ ನಿಮ್ಮನ್ನ ಬಿಟ್ಕೊಡ್ತಾ ಇದೀನಿ. ಆಲ್ ದ ಬೆಸ್ಟ್ ಹುಡುಗರು ಎಲ್ಲರಿಗೂ. ಈಗ ಇದೇ ಒಂದು ಜೋಶಲ್ಲಿ ಮೊದಲನೇ ಸ್ಕಿಟ್ ನ ಶುರು ಮಾಡೋಣ. ಜಜಸ್, ಈ ಸ್ಟೇಜ್ ಅಲ್ಲಿ ನಮ್ಮ ಲ್ಯಾಗ್ ಮಂಜಾ ರಾತ್ರಿ ಇಡೀ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋದು ತುಂಬಾ ಕಾಮನ್. ಯಾಕಂದ್ರೆ ಪ್ರತಿ ಸಲಿನೂ ಅವ್ನು ಮಧ್ಯರಾತ್ರಿನೇ ಹೋಗ್ತಾ ಇದ್ದಾನೆ, ಏನು ಮಾಡಕ್ಕಾಗಲ್ಲ. ಆದ್ರೆ ಈಗ ರಾತ್ರಿ ಮತ್ತೆ ಸ್ಟೇಜ್ ಮಧ್ಯ ಗ್ಯಾಪ್ ಅಲ್ಲಿ ಏನಾಯ್ತು ಅನ್ನೋ ಒಂದು ರಹಸ್ಯ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿರಕ್ಕೆ ಸಾಧ್ಯ ಇಲ್ಲ. ಆ ರಹಸ್ಯ ಏನು
ಅದನ್ನ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲ್ಯಾಗ್ ಮಂಜು, ದೀಕ್ಷಾ, ಕರಿಬಸ್ಸು, ಮೋಹನ್, ಸಂಜನಾ ಹಾಗೂ ಶಿವು. ನನ್ನ ಕ್ಲೋಸ್ ಫ್ರೆಂಡ್ ಇದಾನೆ ಸರ್, ತಿಪ್ಪೇಸ್ವಾಮಿ ಅಂತ. ಮೊನ್ನೆ ತಾನೇ ಮದುವೆ ಆಗಿದ್ದಾನೆ. ನಾವಿಬ್ರು ಚಿಕ್ಕ ವಯಸ್ಸಿಂದ ಹೆಂಗಿದ್ವಿ ಅಂದ್ರೆ ಒಂದೇ ಚಡ್ಡಿ ಹಾಕೊಂಡು ಓಡ್ತಾರೆ ಅಂತ ಹೇಳ್ತಾರಲ್ವಾ, ನಾನು ಚಡ್ಡಿ ಇಲ್ದೇನೆ ನಾನು ಓಡಾಡಿದ್ವಿ ಮೇಡಮ್. ಅಂತ ಕ್ಲೋಸ್ ಫ್ರೆಂಡ್ಸ್. ಮೊನ್ನೆ ತಾನೇ ಮದುವೆ ಆಗಿದ್ದಾನೆ, ಒಂದು ಮಾತು ಕರೆದಿಲ್ಲ ಮೇಡಮ್. ಎಷ್ಟು ಬೇಜಾರಾಗ್ಬೇಡ, ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ತಿಪ್ಪೆ ನೀನೇನ ಮುಂಚೆ ಇಲ್ಲಿ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ಮನೆ ತಾನೇ ಮದುವೆ ಆಗಿದೆ. ಮದುವೆ ಕಡೆ ಎದ್ದು ಕಾಣ್ತದೆ, ಒಂದ್ ಸ್ವಲ್ಪ ದೊಡ್ಡದಾಗ್ಬಿಟ್ಟದೆ. ಏನು ಮೂಗು ಅದು ಆಲ್ರೆಡಿ ಮೂಗು ಹಾಕ್ಲಾ ಇರೋದೆ ಕಣಲೆ. ಅಚ್ಚರಿ ನಿನ್ನ ಹೆಂಡತಿ ಹೆಂಗೆ? ಲೇ ನೀನೇನ್ ದನಿ ಜಾತ್ರೆಗೆ ಬಂದಿದ್ದೇನೋ, ಎತ್ತ ಏಳ್ಸ್ಬಿಟ್ಟು ಹೆಂಗದೆ ಅಂತ ನೋಡಕ್ಕೆ ಮದುವೆ ಆಗಿರೋದು ಕಣ. ಹಂಗಲ್ಲ ಕಣ, ಮದುವೆ ಕರ್ತಾ ಇಲ್ವಲ್ಲ ನೀನೆಲ್ಲ ಕ್ಲೋಸ್ ಫ್ರೆಂಡ್ ನ. ಕುತ್ಕೊಳ್ಳಲ್ಲ, ಎಷ್ಟು ಫೋನ್ ಮಾಡಿದ್ರು ಅವಳು ಯಾವಳ ಸ್ವಿಚ್ ಆಫ್ ಅಂತಾಳೆ. ಇನ್ನೇನ್ ಮಾಡಕ್ಕಾಗುತ್ತೆ? ಅದು ನಿನಗ್ ಗೊತ್ತಲ್ಲೇನೋ, ಒಂದ್ ಸ್ವಲ್ಪ ಬಿಸಿ ಇದ್ದೆ. ಕುತ್ಕೊಳ್ಳಲ್ಲ, ಯಾರು ಕೇಳಿದ್ರು ಆ ವೈನ್ ಅಂಡ್ ಬಾರಲ್ಲಿ ಬಿದ್ದಿರ್ತಾನೆ ಅಂತ ಹೇಳ್ತಾನೆ, ಇವ್ನು ಬಿಸಿ ಅಂತ. ಇಲ್ಲ ಕಣ, ಸೆಲೆಬ್ರಿಟಿ ಒಂದ್ಸರಿ ಹೋದ್ರೆ 1000 ಸಾರಿ ಬಂದಿದ್ರು ಅಂತ ಮಾತಾಡ್ತಾರೆ. ನೀನು ಸೆಲೆಬ್ರಿಟಿ ಆಗೋ ಗೊತ್ತಾಗುತ್ತೆ. ಏನೋ ಮಾತಾಡ್ತಾನೆ. ಅಚ್ಚರಿ ಲೇ, ನಿನ್ನ ಹೆಂಡತಿ ಕರೆ ಒಂದ್ಸರಿ ನೋಡ್ಬಿಡ್ತೀನಿ. ಬೇಡ ಕಣ, ಬೇಡ. ಅವಳೇನು ಕಿಲಿಕೆ ಕರಿಯ. ಲೇ, ಅವಳ ಆಚೆ ಬಂದ್ರೆ ಟ್ಯಾನ್ ಆಗ್ಬಿಡ್ತಾಳೆ. ಕತ್ತಲ್ಲಿ ಲೈಟ್ ಬೇಕು ಟ್ಯಾನ್ ಆಗ್ಬಿಡ್ತಾಳೆ. ಹಿಂಗೊಂದು ವಿಷಯ ಗೊತ್ತಾ, ಮೊನ್ನೆ ಹಿಂಗ್ ನಿಂತಿದ್ಲು, ಮಿಂಚುಳ ಹಿಂಗ್ ಪಾಸ್ ಆಯ್ತು, ಕೆರೆ ಹೊಡೆದಂಗ್ ಟ್ಯಾನ್ ಆಗ್ಬಿಟ್ಟವಳೆ. ಮಿಂಚುಳ ಹಿಂಗ್ ಹೋಗಿದ್ದಕ್ಕೆ ಟ್ಯಾನ್ ಆಗ್ಬಿಟ್ಟವಳೆ. ಓಹೋ, ತಮನ್ನ ಅಂತ ಬೆಳಗಿನ ಹುಡುಗಿನೇ ಮದುವೆ ಆಗಿರ್ತಾನೆ ನನ್ನ ಮಗ. ಖರ್ಚು ಅದಕ್ಕೆ ಮುಂದ್ ನೋಡ್ಬೇಕು. ಖರ್ಚು ಅದಕ್ಕೆಮ್ಮ ಮದ್ಗೆ ತಗಬಾ. ಥ್ಯಾಂಕ್ ಯು. ಮದುವೆ ಮಾಡ್ಕೊಂಡು ಹುಡುಗಿನ ಮನೇಲಿ ಇದ್ದಾಳೆ ಅಂದ್ರೆ ಇವ್ರ ಅತ್ತೆ ಒಬ್ಳೆ ಮನೇಲಿ ಇರ್ತ, ಅತ್ತೆನೂ ಕರ್ಕ ಬಂದಿದ್ಯಲ್ಲ. ಅವಳು ನಮ್ಮ ಅತ್ತೆ ಅಲ್ಲ, ನನ್ನ ಹೆಂಡತಿ. ಮಕ್ಕಳಿಗೆ ನನ್ನ ಹೆಂಡತಿ ಮಿಂಚುಳ ಮಿಂಚುಳ ಟ್ಯಾನು ಪೂರ ಟ್ಯಾನ್ ಆಗ್ಬಿಟ್ಟವಳಲ್ಲ. ಕಾಲೇಜ್ ಡೇಸಲ್ಲಿ ಹೇಳ್ತಾ ಇದ್ದಲ್ಲ, ನನ್ನ ಹೆಂಡತಿ ಹಿಂಗಿರ್ಬೇಕು ಅಂತ. ಅದೊಂಚೂರು ಎಕ್ಸ್ಪ್ಲೇನ್ ಮಾಡ. ಅದೆಲ್ಲ ಯಾಕೆ ಹೇಳು. ಕಣ್ಣೆರಡು ಕಮಲಗಳಂತೆ ಒಳ್ಳೆ ಕೋಳಿ ಮೊಟ್ಟೆ ಇದ್ದಂಗಿದಾವಲ್ಲ. ಸಂಟ ಶಿಲ್ಪಸ್ತಿ ಸೊಂಟ ಶಿಲ್ಪ ಶೆಟ್ರನ್ ಮೇಲೆ ದಿನಸಿ ಮುಟ್ಟ ಇದ್ದಂಗ ಐತಲ್ಲ. ನಡಿಗೆ ಇನ್ನೊಂದ್ಸರಿ ನಡೆಯಮ್ಮ. ಅಮ್ಮ ಬಾಂಗಡೆ ಮೀನು ಒಳ್ಳೆ ಮಾಬಿ ರೋಡದಂಗ ಹೋಗ್ತಾವಳಲ್ಲ. ನೋಡಾದ್ರೇನು, ನಾನ್ ಗಾಡಿ ಓಡಿಸ್ಕೊತೀನಿ, ನೀನ್ ಅವನ್ ಕೆಳಕ್ಕೆ ಹೆಂಗೋ ಕಟ್ಟೆ ನಿಂತಾನೆ, ಬದುಕ್ತೀನಿ ಬಿಡಲೆ. ಏನು ನಿನ್ನ ಅಸಹ್ಯ ಮಾಡ್ತಾವನೆ. ಅಸಹ್ಯ ಮಾಡ್ತಾ ಇರೋದು ನನ್ನನ್ನೆಲ್ಲ ನೋಡೋ. ಹೇಳೋ ನನ್ನ ಅತ್ತೆ ಮಗಳು, ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ನೀನ್ ಜಾಸ್ತಿ ತಲೆ ಕೆಟ್ಟ ಗೆಟ್ ಔಟ್. ಹೆಂಗೋ ಮದ್ವೆ ಆಗಿವ್ನಿ, ಹೆಂಗಾದ್ರೂ ಬಾಳ್ಲೇಬೇಕಣಲ್ಲ. ನಮ್ ಪ್ರೀತಿಯಿಂದ ನಮ್ಮ ಮಾಮೂನ ತಿಪ್ಪೆ ಅಂತೀನಿ. ಕಣಮ್ಮ, ಅವನ್ ತಿಪ್ಪೆ ಒಳಗೆ ಇರೋ ಕಪ್ಪೆ ನೀನು. ಸರಿಯಾಗಿದ್ರೆ ಕಪ್ಪೆನಾರಾಗ್ಲಿ ತಿಮ್ಮಿಂಗ್ಲನಾರಾಗ್ಲಿ ಕಟ್ಕೊಂಡ್ ನೀನು ಬಾಳಿಸ್ತೀನಿ. ಗೆಟ್ ಔಟ್. ಹೆಂಗೋ ನಾನೆಲ್ಲ ಮದ್ವೆ ಆಗಿರೋದು ನೋಡು. ನಾನ್ ಚೆನ್ನಾಗಿವ್ನಿ, ಅವಳು ಚೆನ್ನಾಗವಳೆ, ಬದುಕ್ತಿ ಬಿಡು. ಆದ್ರೂ ಹೆಂಗಪ್ಪ
ಬಿಡು ಅವ್ಳ ಮುಖ ನೋಡಕ್ ಆಗ್ದೆ ಹೋದ್ರೆ ಟವಲ್ ಹಾಕ್ಬಿಟ್ಟು ಸಂಸಾರ ಮಾಡ್ತೀನಿ ನಿನ್ ಯಾಕಲ್ಲ ನೀನ್ ಯಾವ ಕೇಳಕ್ಕೆ ಒಳಕ್ ಹೋಗಲೆ ಮಾಮ ಐ ಲವ್ ಯು ಐ ಲವ್ ಯು ಅಂದ್ಲು ಗೊಬ್ರ ಏನೋ ಹೆಂಗೋ ಹೆಂಗ್ ಹಾಕ್ರಿ ಏನು ನನ್ನ ಹೆಂಡತಿ ನಿನಗ್ ಗೊತ್ತಾಗಬೇಕು ಅಂದ್ರೆ ಅಂತವಳನ್ನೊಬ್ಳು ಮದ್ವೆ ಆಗು ಆಗ ಗೊತ್ತಾಯ್ತದೆ ಲೇ ಹಾ? ನಾನು ಇಂತೊಳ್ಳ ಹಾ ನಾನು ಮದುವೆ ಆಗೋ ಹುಡುಗಿ ತ್ರಿಪುರ ಸುಂದರಿ ಆಗಿರ್ತಾಳೆ ಹುಂಗ್ರಿ ಅಪ್ಸರಿ ಆಗಿರ್ತಾಳೆ ಅಪ್ಸರೇ ಆ, ಆಮೇಲೆ ಶಿಲಾ ಬಾಲಕಿ ಆಗಿರ್ತಾಳೆ ಅಯ್ಯೋ ಶಿಲಾಬಾಲ್ಕೆ ಅಂತೆ ಅಪ್ಸರೆ ಅಂತೆ ಮಕ ನೋಡ್ರೆ ಅಲ್ಸೋದು ಉಪ್ಸಾರ ಇದ್ದಂಗೆ ಅದೇ ಅಪ್ಸರೆ ಸಿಗ್ತಾಳೆ ಇನ್ನೊಂದ್ಸರಿ ನಾನು ನಿಂತು ಆಡ್ತಾನೆ ಅಷ್ಟೇ ಮೇಲೆ ಓ ಗೊಬ್ರ ಏನೋ ಹೆಂಗೋ ನನ್ನ ಹೆಂಡತಿ ಹಂಗಂಗು ಕಟ್ಕೊಂಡು ನಾನು ಆಡ್ತೀನಿ ನಿನ್ಗ್ಯಾಕೆ ಗೊಬ್ರ 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 ಹೆಂಗೆ ಮತ್ತೆ ಏನ್ ಹೆಸ್ರು ಹೋಗ್ರಪ್ಪ ಆಡ್ಕೊತೀರಿ ಹೇಳಿದ್ರು ಇಲ್ಲ 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 ಹೇಳು ಶೃಂಗಾರ ಒಳ್ಳೆ ದೊಡ್ಡ ಅಲ್ದ ಮರ ಇದ್ದಂಗ ಅವಳಲ್ಲ ಅವಳು ದೊಡ್ಡ ಆಲದ ಮರ ಆಗ್ಲಿ ಬೇವಿನ ಮರ ಆಗ್ಲಿ ಟೀಕುಡ್ ಮರ ಆಗ್ಲಿ ಹಗ್ಗ ಹಾಕಂತ ನಾನೇನ್ ಆಡ್ತೀನಿ ನೀನೇನ್ ಬರ್ಬೇಡ ಆಯ್ತಾ ಮುಚ್ಕೊಂಡು ನಿಂದ ಎಷ್ಟದೆ ಅಷ್ಟು ನೋಡು ಗೊಬ್ರ ಹೆಂಗೋ ನಿಜವಾಗ್ಲೂ ಅಯ್ಯಪ್ಪ ಮನೆ ಪಕ್ಕದಲ್ಲಿ ಇಂಥವ್ರು ನೋಡ್ಕೊಂಡು ಜೀವನ ಮಾಡಕ್ ಆಗಲ್ಲ ಮೇಡಮ್ ಈಗಂತೂ ಮದುವೆ ಆಗೋ ಉದ್ದೇಶ ಇಲ್ಲ ನನಗೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವೈಬ್ ಇರ್ಬೇಕಲ್ಲ ಮೇಡಮ್ ಒಂದು ಪೀಸ್ ಒಂದು ನೆಮ್ಮದಿ ಅದಕ್ಕೆ ಮ್ಯೂಸಿಯಂಗೆ ಹೋಗ್ಬಿಟ್ಟು ಒಂದು ಸುಂದರವಾಗಿರೋ ಎಣ್ಣೆ ಶಿಲೆ ತಂದು ಇಟ್ಕೋತೀನಿ ಮೇಡಮ್ ನನ್ನನ್ನು ನೋಡಿ ಯೋಗ ಬರ್ತದೆ ಅಂತ ಹೇಳ್ತಾರಲ್ಲ ಹಂಗೆ ನೋಡಿದ ತಕ್ಷಣ ಒಂದು ಗುಡ್ ವೈಬ್ ಬರಬೇಕು ತಂದು ಬಿಡ್ತೀನಿ ಈ ವಯಸ್ಸಿಗೆ ಅದೇ ಅಲ್ವಾ ಸಿಕ್ಕದು ಇಲ್ಲಿ ಇಟ್ಬಿಡೋಣ ಹಿಂಗ್ ಮಲ್ಕೊಂಡು ಹಿಂಗ್ ಎದ್ದಿದ ತಕ್ಷಣ ನೋಡಿದ್ರೆ ಏನ್ ಕಾಣ್ತು ವೈಬ್ ವೈಬ್ ವೈಫ್ ನೋಡಿ ಸರ್ ಎಷ್ಟು ಸಖತ್ತಾಗಿದ್ದಾಳೆ ಸರ್ ಶಿಲೆ ಅವನು ಸೂಪರ್ ಆಗಿ ಕೆತ್ತಿದ್ದಾನೆ ಸರ್ ಬಹುಶಃ ಅವನೇ ಮದುವೆ ಆಗ್ಬೇಕು ಅಂತ ಕೆತ್ತಿದ್ದೇನೋ ನಾನೇ ತಕ ಬಂದಿದ್ದೀನಿ ಮುಟ್ಬೇಕಂದ್ರೆ ಕೈ ತೊಳ್ಕೊಂಡು ಮುಟ್ಬೇಕು ಹಂಗಿದೆ ಸರ್ ಇದಕ್ಕೇನಾದ್ರೂ ಜೀವ ಇದು ಬಿಟ್ಟಿದ್ರೆ ನಾನೇ ಮದುವೆ ಆಗ್ಬಿಡ್ತಾ ಇದ್ದೆ ಸರ್ ಕೆನ್ನೆ ನೋಡಿ ಕೆನ್ನೆ